ಹಾಯ್ ಹಲೋ ನಮಸ್ಕಾರ. ಕನ್ನಡತಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸ್ಟಾರ್ ಮೇಕರಲ್ಲಿರೋ ಸಾಂಗನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ಅದೇ ಸಾಂಗನ್ನು ಕವರ್ ಸಾಂಗಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಕವರ್ ಸಾಂಗ್ ಮಾಡಬೇಕನ್ನೋರಿಗೆ ಶೇರ್ ಮಾಡಿ. ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಿ ಪವರ್ ಡೈರೆಕ್ಟರ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿದ ತಕ್ಷಣ ಲಾಗಿನ್ ಆಗೋಕ್ಕೆ ಹೇಳುತ್ತೆ. ಲಾಗಿನ್ ಆಗಿ, ಏನೂ ತೊಂದರೆ ಇಲ್ಲ. ಲಾಗಿನ್ ಆದಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬಂದಾದಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿ ವಿಡಿಯೋ ಫೋಟೋ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಮೇಲ್ಗಡೆ. ಇಲ್ಲಿ ನೀವು ವಿಡಿಯೋ ಮುಖಾಂತರನೂ ಕವರ್ ಸಾಂಗಾಗಿ ಕನ್ವರ್ಟ್ ಮಾಡ್ಬೋದು. ಫೋಟೋ ಸಿಂಪಲ್ ಒಂದು ಫೋಟೋ ಹಾಕಿನೂ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಆದಮೇಲೆ ಸಿಂಪಲ್ಲಾಗಿ ಒಂದೇ ಒಂದು ಫೋಟೋ ಹಾಕಿಬಿಟ್ಟು ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಸ್ಟಾರ್ ಮೇಕರಲ್ಲಿ ಇರೋ ಸಾಂಗನ್ನು ಡೌನ್ಲೋಡ್ ಮಾಡಿರೋದನ್ನು ಯಾವ ರೀತಿ ಇಲ್ಲಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ತೀನಿ. ಇಲ್ಲಿ ಮೊದಲಿಗೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಇದೆ ನೋಡಿ ಆಡಿಯೋ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಡೌನ್ಲೋಡ್, ಇಲ್ಲೊಂದು ಆಪ್ಷನ್ ಇದೆ ನೋಡಿ ಡೌನ್ಲೋಡ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ ಮೇಕರಲ್ಲಿ ಡೌನ್ಲೋಡ್ ಮಾಡಿರುವಂಥ ಸಾಂಗು ಎಲ್ಲನೂ ಇಲ್ಲೇ ನಿಮಗೆ ಸಿಕ್ಕತ್ತೆ. ಇಲ್ಲಿರೋದೆಲ್ಲನೂ ಸ್ಟಾರ್ ಮೇಕರಲ್ಲಿ ಡೌನ್ಲೋಡ್ ಮಾಡಿರುವಂತಹ ಸಾಂಗ್ಗಳು. ಫೋಟೋ ಹೊಂದುವಂಥದ್ದು ಒಂದು ಸಾಂಗನ್ನು ಇವಾಗ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಯಾಕೆ ಬರುತ್ತೆ ಅಂತಂದರೆ ನಮಗೆ ಫೋಟೋ ಸೈಜ್ ಚಿಕ್ಕದಾಗಿದೆ, ಇದು ಆಡಿಯೋ ಸಾಂಗು ದೊಡ್ಡದಾಗಿದೆ, ಅದಕ್ಕಾಗಿ ಇದು ಬರುತ್ತೆ. ಫೋಟೋನ ನಾವು ದೊಡ್ಡದಾಗಿ ಮಾಡ್ಕೊಳ್ಳೋಣ. ಈ ರೈಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಡಿಯೋದು ಲೈನ್ ದೊಡ್ಡದಾಗಿದೆ, ಇದು ಫೋಟೋದು ಚಿಕ್ಕದಾಗಿದೆ. ಇದನ್ನೇನು ಮಾಡೋಣ, ಇವಾಗ ಫೋಟೋನೇ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಈ ಥರ ಹಿಂಗೆ ಹಿಡಿದ್ಬಿಟ್ಟು ಎಳೀರಿ, ಎಲ್ಲಿವರೆಗೂ ಎಳೆದ್ಬಿಟ್ಟು ಆಯಿತು. ಇದಾದಮೇಲೆ ಒಂದು ಸತಿ ಪ್ಲೇ ಮಾಡ್ತೀನಿ ನೋಡಿ, ಇನ್ನೊಂದು ಸತಿ ಟಚ್ ಮಾಡಿ. ಈ ಥರ ಆದಮೇಲೆ ಅದಕ್ಕೆ ಲಿರಿಕ್ಸ್ ಯಾವ ರೀತಿ ಬರೆಯೋದು ಅಂತಂದರೆ ಇಲ್ಲಿ ಟೆಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಟೆಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟೆಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಸಿಕ್ಕತ್ತೆ ನೋಡಿ, ಕಲರ್ಫುಲ್ ಬೇಕಂದ್ರೂ ಸಿಕ್ಕತ್ತೆ, ಸ್ಟೈಲಾಗೂ ಸಿಕ್ಕತ್ತೆ. ಇದೇ ನಮಗಿರಲಿ, ಇದನ್ನು ಸ್ಟೈಲಾಗಿ ಮಾಡೋಣ. ಸ್ಟೈಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಕಲರ್ಫುಲ್ ಆಗಿರೋದನ್ನು ಮಾಡೋಣ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಸದ್ಯಕ್ಕೆ ವೈಟ್ ಇರಲಿ ನಿಮ್ಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ. ಅಕ್ಷರ ಯಾವ ಥರ ಡಿಸೈನ್ ಅಂದರೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಇದು ಯಾವುದೋ ಚೆನ್ನಾಗಿರೋದು ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ನೋಡಿ, ಅದನ್ನು ಇಲ್ಲಿ ನೀವು ಅಕ್ಷರನ ತಗೊಳ್ಬೇಕು. ಇಲ್ಲ ನೀವು ಕನ್ನಡದಲ್ಲೇ ಮಾಡ್ತೀನಿ ಅಂದರೆ ಇದರ ಅವಶ್ಯಕತೆ ಇರಲ್ಲ. ನೀವು ಇಂಗ್ಲೀಷ್ ಏನಾದರೂ ಡಿಸೈನಾಗಿ ಬರೀತೀರಿ ಅಂತಂದರೆ ಇದರಲ್ಲಿ ಇಂಗ್ಲೀಷನ್ನು ಆಪ್ಷನ್ ಎಲ್ಲ ಇರುತ್ತೆ. ಒಂದು ಯಾವುದಾದ್ರೂ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ತೋರಿಸೋದಕ್ಕೋಸ್ಕರ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋತೀನಿ. ಆಯ್ಕೆ ಆಗಿದೆ ಸಿಂಪಲ್ಲಾಗಿ. ಇದನ್ನು ಇವಾಗ ನೀವು ಬರೋದು ಬಿಟ್ಟರೆ ಆಯಿತು. ಇದಕ್ಕೆ ಇನ್ನೊಂದು ಏನಂತಂದರೆ ಅಕ್ಷರನ ಡಿಸೈನ್ ಆಗಿ ಇಲ್ಲಿ ನೋಡಿ ಎನಿಮೋಟೇಷನ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿ ಈ ಥರ ಬರುತ್ತೆ ನೋಡಿ, ಅಂದರೆ ಅಕ್ಷರ ಈ ಥರ ಬರುತ್ತೆ. ರೈಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಾನೊಂದು ಸತಿ ನಿಮಗೆ ಕನ್ನಡದಲ್ಲಿ ಬರೋದು ತೋರಿಸ್ತೀನಿ.
ಅಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ನೀವು ಇಲ್ಲಿ ಹಿಂಗೆ ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೇಕು. ಅಕ್ಷರನ ಮೇಲೆ ಸರಿಸ್ಬೋದು, ಕೆಳಗೆ ಸರಿಸ್ಬೋದು, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಫೋಟೋಗ ಸೈಜ್ ಕರೆಕ್ಟ್ ನೋಡಿಕೊಂಡು ಈ ಥರ ಮಾಡ್ಬೋದು. ಈ ಥರ ಪೂರ್ತಿ ಸಾಂಗನ್ನು ಲಿರಿಕ್ಸ್ ಸಮೇತ ಇಲ್ಲಿ ಕಟ್ ಹೊಡೆದ್ಬಿಟ್ಟು ನೋಡಿ. ಇವಾಗ ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಇಲ್ಲಿವರೆಗೂ ಮಾತ್ರ ಇದೆ. ಇದನ್ನೇ ಮಾಡೋದು. ಇವಾಗ ಇಷ್ಟು ಎಳೆದ್ಬಿಟ್ಟು ಚೆಕ್ ಮಾಡೋದು. ಈಗ ನಮಗೆ ಇನ್ನೊಂದು ಆ್ಯಡ್ ಟೆಕ್ಸ್ಟ್ ಬೇಕಲ್ವಾ, ಇಲ್ಲೊಂದು ಆಪ್ಷನ್ ಇದೆ ನೋಡಿ ಕೆಳಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೊಂದು ನಮಗೆ ಸಿಕ್ಕತ್ತೆ. ಇದೇ ರೀತಿ ನಾವು ಪೂರ್ತಿ ಕವರ್ ಸಾಂಗನ್ನು ಪೂರ್ತಿ ಲಿರಿಕ್ಸನ್ನು ಬರೆದ್ಬಿಟ್ಟು ಡೌನ್ಲೋಡ್ ಯಾವ ರೀತಿ ಮಾಡೋದು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಮೂಲೆಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಪೂರ್ತಿ ಹಿಂಗೆ ಲೈನ್ ಎಳೆದ್ಬಿಟ್ಟು ಪ್ರೊಸೀಡ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೂರ್ತಿ ಕವರ್ ಸಾಂಗ್ ಡೌನ್ಲೋಡ್ ಆಗಿ ಬರುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಯಾವ ರೀತಿ ಬೇಕಾಗುತ್ತಾ ಅದನ್ನು ಆ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದರೂ ಅಪ್ಲೋಡ್ ಮಾಡ್ಬೋದು. ತುಂಬ ಈಸಿ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ನೋಡಿ, ಕಲೀರಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು. ಇದು ಡೌನ್ಲೋಡ್ ಆಗುತ್ತೆ, 100 ಆಗೋ ಗಂಟ ಕಾಯಬೇಕಷ್ಟೆ. ಥ್ಯಾಂಕ್ ಯು.